ನಾನ್ ಡಿ ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅಂತ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಹಠ ಬಿಡಲ್ಲ. ಏಕನಾಥ್ ಶಿಂದೆ ಅವರ ಮಾದರಿಯಲ್ಲಿ ರಾಜ್ಯದಲ್ಲಿ ಆ ರೀತಿ ಕ್ರಾಂತಿ ಏನಾದ್ರು ಆಗುತ್ತೆ ಸರ್? ಏಕನಾಥ್ ಶಿಂದೆ ಆಗ್ತದೋ ದೋನಾಥ್ ಶಿಂದೆ ಆಗ್ತದೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ, ಆ ತರದ ಯಾವುದೇ ಸರ್ಕಾರನ ಮಾಡುವಂತ ಇಚ್ಛೆ ನಮಗಿಲ್ಲ. ನಾವು ಮತ್ತೆ ಚುನಾವಣೆಗೆ ಹೋಗುವಂತ ತಯಾರಿನ ಮಾಡ್ತೀರಿ. ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಅವರ ಪಾರ್ಟಿ MLA ಗಳು ಹೇಳ್ತಾ ಇದ್ದಾರೆ, ಒಂದ್ ಇಡೀ ಮಣ್ಣಾಕಿಲ್ಲ ರಸ್ತೆಗಳಲ್ಲಿ ಅಂತ. ಕಲಬುರಗಿ ನಮ್ಮ ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ, ದಾವಣಗೆರೆ MLA ಹೇಳ್ತಾ ಇದ್ದಾರೆ, ಬೇಕಾದಷ್ಟು ಜನ MLA ಗಳು ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಹೇಳ್ತಾರೆ. ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕಕ್ಕೆ ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. ಇಡೀ ಕರ್ನಾಟಕ, ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು. ಯಾವ್ದಾದ್ರು ರಸ್ತೆಯಲ್ಲಿ ಹಳ್ಳ ಇಲ್ಲಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೊಡೋದು, ಅಷ್ಟು ಹಳ್ಳ ಬಿದ್ದೋಗಿದೆ. ಈ ಪರಿಸ್ಥಿತಿ ಇದೆ.